ಲಗ್ನ ಏನು ಪಂಚಾಂಗ ತೆಗೆದು ನೋಡೋದು ಬೇಕಾಗಿಲ್ಲ, ಮುಹೂರ್ತ ನೋಡೋದು ಬೇಕಾಗಿಲ್ಲ. ಎಲ್ಲರೂ ಒಗ್ಗೂಡಿದಾಗ ಅದುವೇ ಶುಭ ಲಗ್ನ. ಅದಕ್ಕೊಂದು ನೆಪ ಬೇಕು. ಅಂತಹ ಒಂದು ನೆಪ ಯಾವುದು ಅಂತ ಕೇಳಿದರೆ, ಇವತ್ತು ನಮ್ಮ ಭಾರತೀಯ ಪ್ರಕಾರ ಕಡ್ಲಗಾರ ಹುಣ್ಣಿಮೆ, ಇದನ್ನು ವ್ಯಾಸ ಪೌರ್ಣಿಮೆ ಅಂತ ಕರೀತಾರೆ. ವ್ಯಾಸರು ಅಂದರೆ ಯಾರು? ಗುರುಗಳು. ಪೂರ್ವದಲ್ಲಿರ್ತಕ್ಕಂತಹ ಪರಮಾತ್ಮನಿಂದ ರಚಿಸಲ್ಪಟ್ಟಂತಹ ಯಾವ ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳು, ಇವು ಪ್ರಪಂಚವನ್ನು, ಪರಮಾರ್ಥವನ್ನು ಹೇಳಿಕೊಡ್ತಕ್ಕಂಥ ಆ ಬ್ರಹ್ಮದೇವನ ಶ್ವಾಸೋಚ್ಛ್ವಾಸದಿಂದ ಉದ್ಭವ ಅದು. ಕೆಲವೊಂದು ದಿವಸಕ್ಕೆ ತಾಡುಗಳಿರ್ತಕ್ಕಂಥವು ಒಂದಕ್ಕೊಂದು ಕೂಡಿ ಬೆರೆತು ಹೋಗಿಬಿಟ್ಟು ಯಾವುದು ಅಂತ ತಿಳ್ಕೊಳ್ಳೋಕ್ಕೆ ನಮಗೆ ಅಸಾಧ್ಯ ಆಯ್ತು. ಅಂಥ ಸಂದರ್ಭದೊಳಗೆ ಪರಾಶರ ಮಹರ್ಷಿಗಳ ಮಗ ವ್ಯಾಸ ಮಹರ್ಷಿ, ಮಹಾಭಾರತದೊಳಗೆ ಒಂದು ಪ್ರಸಂಗ ಬರ್ತೈತಿ. ಒಬ್ಬ ಅಂಬಿಗ ನಾವೆಯನ್ನು ಗಂಗಾ ನದಿಯಲ್ಲಿ ನಡೆಸ್ತಿರುವಾಗ ಅವ ಊಟ ಏನೋ ವಿಶ್ರಾಂತಿ ಪಡೆಯುವಾಗ ಅವನ ಮಗಳು ನಾವು ನಡೆಸ್ತಿದ್ವು. ಅಂಥ ಸಂದರ್ಭದೊಳಗೆ ಪರಾಶರ ಮಹರ್ಷಿಗಳು ಅವ್ರಿಗೆ ಪಂಗು ಮುನಿಗಳು ಅಂತ ಕರೀತಿದ್ರು, ಉಪನಾಮದು. ನಾವು ಯಾವ್ಯಾವುದು ಹೆಸರು ಇರ್ತೀವಿ ರೀ, ದೇವ್ರ ಹೆಸರು. ಬಸವಣ್ಣ ಆತಿರ್ತೀವಿ, ಬಶ ಆತೀವಿ, ಹೌದಲ್ರಿ, ಹನುಮ ಆತೀವಿ, ಹನುಮೆ ಆತೀವಿ. ಹಿಂಗೆ ಅವರಿಗೆ ಪರಾಶರ ಮಹರ್ಷಿಗಳು ಆಗ ಅವರೆಲ್ಲ ಅವರಿಗೆ ಅವರು ದೋಸ್ತರು ಏನು ಮಾಡ್ತಿದ್ದಾರೆ, ಪಂಗು ಮಣಿ ಅಂದ್ರೆ ಸ್ವಲ್ಪ ಕುಂಟಿದ್ರು. ಆ ನಾವೇನ ನಡೆಸಕ್ಕಂಥ ಅಂಬಿಗ ಮನೆಗೆ ಊಟಕ್ಕೆ ಹೋಗಿದ್ದ, ಅವನ ಮಗಳು ನಡೆಸ್ತಿದ್ದಳು. ಅಂಥ ಸಂದರ್ಭದೊಳಗೆ ಪರಾಶರ ಮಹರ್ಷಿಗಳು ಬಂದು ನಾವಿನೆಲ್ಲ ಹತ್ತಿ ಕುಳಿತರು. ನೋಡ್ತಾರೋ, ನಾವು ಬಿಡು ಅಂದರು. ಇಲ್ರಿ, ಏನೋ ಭಾಳ ಮಂದಿ ಇಲ್ಲ, ಭಾಳ ಮಂದಿ ಹೋಗ್ತೈತಿ ನಾವಿನಾಗ, ಒಬ್ಬರಿಗಾಗಿ ಬಿಡೋಕ್ಕಾಗೋದಿಲ್ಲ ಅಂಥೇಳಿ ಅಂದಾಗ, ಇಲ್ಲ ನಂದು ಅವಸರ ಐತಿ, ಲಘು ಬಿಡು ಅಂದಾಗ ನೋಡಿದಳು ಇವರು ಮುನಿಗಳದಾರು, ಮತ್ತೇನಾರು ಇವ್ರಿಗೆ ಮಾತಾಡಿದ್ರೆ ಏನಾದ್ರು ತಪ್ಪಾದಿತ್ತು ಅಂತ ಹೇಳಿ ತಿಳ್ಕೊಂಡು ನಾವೇನು ಬಿಟ್ಟು. ಆದರೆ ಆಕೆ ಶರೀರ ನಿಮ್ಮ ಮುಂದೆ ಹೇಳ್ತಾನೆ, ಮೀನಿನ ವಾಸನೆ ಸಹಿಸೋದು ಆಗ್ತಿದ್ದಿಲ್ಲ. ಆಕೆ ಹತ್ತಿದಾಗ ಗಿರಾಕಿನ ಬರ್ತಿದ್ದಿಲ್ಲ, ಆಚೆ ಕಡೆ ದಾಟ್ಲಕ್ಕ ಈಚೆ ಕಡೆ, ಅಷ್ಟು ದುರ್ಗಂಧ. ಅಂತಹ ಮುನಿಗಳು ನಡು ನಾವಿನಲ್ಲಿ ಹೋಗ್ತಾ ಇರುವಾಗ ಆಕೆ ಮೇಲೆ ಮೋಹ ಆಯ್ತು. ತಮ್ಮ ತಪಸ್ಸಿನ ಪ್ರಭಾವದಿಂದ ಆಕೆ ದುರ್ಗಂಧವನ್ನು ಕಳೆದು ಸುಗಂಧ ಮಾಡಿದರು. ಮುಂದೆ ಆಕೆ ಗರ್ಭವತಿ ಆದರು. 9 ತಿಂಗಳ ನಂತರ ಒಬ್ಬ ಮಗುವಿನ ಹೆತ್ತಳ ಗಂಗಾ ತೀರದೊಳಗನ. ಆತನೇ ವ್ಯಾಸ. ಹುಟ್ಟಿದ ಕೂಡಲೇ ಎದ್ದು ಬಡ ಅರಣ್ಯದ ಕಡೆ ನಡೆದವ. ಅವಾಗ ಓಡ್ತಾಳ ತಾಯಿ, ಯಾಕೆ ಹೋಗ್ತಿ? ಏನಿಲ್ಲಮ್ಮ, ನಾ ತಪಸ್ಸಿಗೆ ಹೋಗ್ತನು. ಅವ ನಾರಾಯಣನ ಅಂಶಭೂತ ಇದ್ದ. ಹುಟ್ಟಿದ ಕೂಡಲೇ ನೋಡ್ಕೊತ ನಡೆದ. ಅವಾಗ ನನ್ನ ಗತಿ ಏನಂದಳ ಈಕಿ, ನಿನಗೆ ಯಾವಾಗ ಕಷ್ಟ ಬರ್ತೈತಿ ನನ್ನ ನೆನಸು, ನಾ ಬರ್ತನು ಅಂದ ನಡೆದ. ಹೋಗಿ ತಪಸ್ಸು ಮಾಡಿದ, ವೇದಾಂಗಗಳನ್ನು ಅಭ್ಯಾಸ ಮಾಡಿದ. ಅಲ್ಲಿ ಅರಣ್ಯದೊಳಗೆ ಇರ್ತಕ್ಕಂಥ ಗುರುಕುಲದೊಳಗೆ ಬಹಳ ವಿದ್ಯಾವಂತನಾದ. ಆವಾಗ ವೇದಗಳನ್ನು ಅಭ್ಯಾಸ ಮಾಡ್ಲಿಕ್ಕೆ ನೋಡಿದಾಗ ಎಲ್ಲ ಕೂಡಿ ಬಿಟ್ಟಿದ್ದು. ಅವಾಗ ಏನು ಮಾಡಿದ ಅಂದ್ರೆ, ಅವನು ವಿಭಜನೆಗೆ ಅವನ್ನೆಲ್ಲ ಯಾವ ಪಾನ ಎದ್ರೊಳಗೆ ಕುಡಿತಿ ಭಾಗ ಮಾಡಿ ಇಟ್ಟ. ಅವೆಲ್ಲ 4 ಭಾಗ ಮಾಡಿದಾಗ ವೇದಗಳನ್ನು ವಿಭಜನೆ ಮಾಡಿ ಏನು ಜೋಡಿಸಿಲ್ಲ, ಅದಕ್ಕೆ ವೇದವ್ಯಾಸ ಅಂತ ಹೆಸರು ಬಂತು. ಅವು ವೇದಗಳನ್ನು ವಿಭಜಿಸಿಟ್ಟ, ಯಾರಿಗೆ ತಿಳಿಲಿಲ್ಲ. ಅವು ಯಾರೋ ಬಲ್ಲವರು ಋಷಿಮುನಿಗಳಿಗೆ ತಿಳಿಲಿಲ್ಲ. ಕೆಲವೊಂದು ಜನ, ಏನು ರೀ ಅದು ರಹಸ್ಯನ ತಿಳಿವಲ್ದು, ನೀವೆಲ್ಲ ಮಾಡಿದ್ರಿ. ಅವಳಿಗೆ ಟೀಕಾ ಬರದ.
6 ಶಾಸ್ತ್ರಗಳನ್ನು ರಚನೆ ಮಾಡಿದ. ಆ ಯಾವ ಒಂದೊಂದು ವೇದಕ್ಕೆ ಋಗ್ ಯಜು ಸಾಮ ಅಥರ್ವಣ ವೇದಕ್ಕೆ ಐಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಹೀಗೆ 4ಕ್ಕೂ 4 ಮಹಾವಾಕ್ಯಗಳನ್ನು ಕೊಟ್ಟ. ಯಾರಿಗೆ ತಿಳಿಲಿಲ್ಲ, ಶಾಸ್ತ್ರ ರಚನೆ ಮಾಡಿದ. ಅವು ಕೆಲವೊಬ್ಬರಿಗೆ ತಿಳಿದು ಕೆಲವೊಬ್ಬರಿಗೆ ತಿಳಿಲಿಲ್ಲ. ಸರಳವಾಗಿ ತಿಳಿಬೇಕಾದದ್ದು ಪುರಾಣ ಅಂಥೇಳಿ ತಿಳ್ಕೊಂಡು 18 ಪುರಾಣಗಳನ್ನು ಬರೆದ. ಅದರೊಳಗೆ ಶಿವಪುರಾಣಗಳನ್ನು ಹೆಚ್ಚಿನ ಸಂಖ್ಯೆಯೊಳಗೆ ಬರೆದಾನ. ಹರಿ ಬಗ್ಗೆ ಸ್ವಲ್ಪ ಗರುಡ ಪುರಾಣ ಬರೆದ. ಹಿಂಗೆ 18 ಪುರಾಣ ರಚನೆ ಮಾಡಿದ. ಅವುಗಳನ್ನು ಜನರಿಗೆ ಹೇಳಕ್ಕೆ ಹೋದರೆ ಕೆಲವೊಂದು ತಿಳಿತು, ಕೆಲವೊಂದು ತಿಳಿಲಿಲ್ಲ. ಮಹಾಭಾರತ ರಚನೆ ಮಾಡಿದ. ಹೀಗೆ ಮಾಡ್ಕೋತ ಬಂದ ವಿಚಾರ ಮಾಡ್ತಾನು. ಎಲ್ಲರಿಗೂ ಗೊಂದಲ, ಏನು ಶಾಸ್ತ್ರ ನೋಡಬೇಕು, ವೇದ ನೋಡಬೇಕು, ಪುರಾಣ ನೋಡಬೇಕು, ಏನು ನೋಡಬೇಕು. ಹೀಗೆ ವ್ಯಾಸ ಮಹರ್ಷಿಯಿಂದ ವಿಭಜನೆ ಆಗಿರ್ತಕ್ಕಂತಹ ವೇದಗಳು 4, ವೇದವ್ಯಾಸ ಅಂಥೇಳಿ ಬಿರುದು ಬಂತು, ಗುರು ಅಂತ ಬಿರುದು ಬಂತು. ಆದರೆ ವೇದಗಳನ್ನು ವಿಭಜಿಸಿದ ವ್ಯಾಸ ಮಹರ್ಷಿ ಆದ್ರೆ ನಮಗೆ ಮುಖ್ಯವಾಗಿ ಆಗಮಗಳು ಬಹಳ ಮುಖ್ಯ. ಆಗಮಗಳಂಥೇಳಿ ಅಂದ್ರೆ ಇದು ವ್ಯಾಸ ಮಹರ್ಷಿಯಿಂದ ಬ್ರಹ್ಮದೇವನಿಂದ ಬಂದಿರತಕ್ಕಂಥ ವೇದಗಳಿದ್ರೆ, ಆಗಮಗಳು ಯಾರಿಂದ ಬಂದು ಅಂತ ಕೇಳಿದರೆ ಸ್ವತಃ ಪರಮಾತ್ಮನೇ ಪಾರ್ವತಿ ದೇವಿಗೂ ಉಪದೇಶ ಮಾಡಿರ್ತಕ್ಕಂಥವುಗಳಿಗೆ ಆಗಮ ಅಂದರು. ಆಗಮ ನಿಗಮ ಅಂತ ಬರ್ತೈತೆ ನೋಡ್ರಿ. ಸ್ವತಃ ಪರಮಾತ್ಮನೇ ಅಲ್ಲಿ ದೇವಿಗೆ, ಪಾರ್ವತಿ ದೇವಿಗೆ ಉಪದೇಶ ಮಾಡಿದ್ದು ಆಗಮಗಳು. ಅದರೊಳಗೆ ಮುಖ್ಯವಾಗಿ ಪಾರಮೇಶ್ವರ ಆಗಮ, ಅದು ಹಿಂಗೆ ಅನೇಕ ಆಗಮಗಳು ಬರ್ತವೆ. ಅವುಗಳಿಗೆ ಬಹಳ ಮಹತ್ವ ಆಗಮಗಳಿಗೆ. ಹಿಂಗೆ ಜೀವನ ಉದ್ಧಾರಕ್ಕಾಗಿ ಏನೆಲ್ಲ ಮಾಡಿದ್ರು ಸಹಿತ ನಮಗೆ ತಿಳಿಯಲಿಲ್ಲ ರೀ. ಮತ್ತು ಅದಕ್ಕೆ ಏನು ಮಾಡಿದ ಅಂತ ಕೇಳಿದರೆ ವೇದವ್ಯಾಸ ಒಂದು ಕೊಡ ಹಾಲು ಯಾರಿಗೆ ಕುಡಿಯೋದಾಗೋದಿಲ್ಲ. ಅದನ್ನು ಕಾಶಿ ಹಪ್ಪು ಹಾಕಿ ಬೆಣ್ಣೆ ಮಾಡಿ ತುಪ್ಪ ಕಾಸಿದ್ರೆ ಒಬ್ಬ ಗಪ್ ಮಾಡ್ತಾನೆ, ಹೌದಲ್ರಿ. ಒಂದು ಕೊಡ ಹಾಲು ಯಾರಿಗೂ ಕುಡಿಯೋದಾಗೋದಿಲ್ಲ. ಅದನ್ನು ತುಪ್ಪ ಮಾಡಿಬಿಟ್ರೆ ಒಬ್ಬ ಉಣ್ತಾನೆ ಬೇಕಾದಂಗೆ. ಆ ರೀತಿಯಾಗಿ 18 ಪುರಾಣ, 6 ಶಾಸ್ತ್ರ, 4 ವೇದಗಳ ಸಾರವನ್ನು ಹುಡುಕಿ ತೆಗೆದ. ಬರೀ 2 ಶಬ್ದದೊಳಗೆ ಮುಗಿಸಿದ. ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ. ಒಂದು ಮಾತು ಭಾಳ ಚಂದ ಬರ್ತೈತಿ. ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ. ದ್ವಯಂ 2, 18 ಪುರಾಣ, 6 ಶಾಸ್ತ್ರ, 4 ಇದರದು ವೇದದ್ದು ಸಾರ ತೆಗೆದು ಏನು 2 ಶಬ್ದದೊಳಗೆ ಬರಿತಾನೆ ವ್ಯಾಸ ಮಹರ್ಷಿ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ. ಮುಗಿತ್ರಿ ಕೆಲಸ. ನಾವೆಲ್ಲರೂ ಇದನ್ನು 2 ನೆನಪು ಹಿಡ್ಕೊಂಡ್ರೆ ಉದ್ಧಾರ ಆದೀವಿ. ಅಷ್ಟು ಎಲ್ಲ ನಾವು ಅಭ್ಯಾಸ ಮಾಡಿದಂತಿನ. ಪರೋಪಕಾರಾಯ ಪುಣ್ಯಾಯ, ಇನ್ನೊಬ್ಬರಿಗೆ ಉಪಕಾರ ಮಾಡುವುದೇ ಪುಣ್ಯ, ಇನ್ನೊಬ್ಬರಿಗೆ ಹಿಂಸೆ ಕೊಡುವುದೇ ಪಾಪ. ಇವನ್ನ 2 ನೆನಪು ಹಿಡ್ಕೊಂಡು ಆಚರಿಸ್ಕೊಂಡು ಆದರೆ ಕೆಲಸ ಮುಗಿದೋತು ನಮ್ಗೆ. ಹೀಗೆ ಜಗತ್ತಿನ ಜೀವಿಗಳ ಉದ್ಧಾರಕ್ಕಾಗಿ ತನ್ನ ಆಯುಷ್ಯವನ್ನೇ ಮುಡುಬಿಟ್ಟಿರ್ತಕ್ಕಂಥ ವ್ಯಾಸ ಮಹರ್ಷಿಗೆ ಗುರು ಅಂಥೇಳಿ ತಿಳ್ಕೊಂಡು ಎಲ್ಲರೂ ಗೌರವ ಕೊಟ್ಟರು. ಇನ್ನೇನು ಕಡ್ಲಗಾರ ಹುಣ್ಣಿಮೆ ದಿವಸ ಗುರು ಪೌರ್ಣಿಮೆ ಅಂತ ತಗೊಂಡು ವಿಶೇಷತೆಯನ್ನು ಕೊಟ್ಟ. ನಾವು ಎಷ್ಟು ವ್ರತ ಮಾಡಲಿ, ಎಷ್ಟು ನಿಯಮಗಳನ್ನು ಪಾಲಿಸಲಿ, ಎಷ್ಟು ತಪಸ್ಸು ಮಾಡಲಿ, ಎಷ್ಟು ಅನುಷ್ಠಾನ ಮಾಡಲಿ, ಏನು ಮಾಡಿದ್ರು ಇದಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ. ಯಾವುದು? ಗುರುನಾಥನನ್ನು ಪೂಜಾ ಮಾಡ್ತಕ್ಕಂಥದ್ದು. ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ ಕ್ವಚಿತ್ ಲೋಕೇಶು ವಿದ್ಯತೆ ಅಂತ ತಿಳ್ಕೊಂಡು ಒಂದು ಮಾತು ಬರ್ತೈತಿ. 3 ಸಲ ಯಾಕಂದ್ರೆ ಪಾತಾಳದಲ್ಲಿಯೂ ಗುರುವಿನಕ್ಕಿಂತ ಅದಕ್ಕೆ ಯಾರಿಲ್ಲ, ಭೂಲೋಕದಲ್ಲಿಯೂ ಗುರುವಿನಕ್ಕಿಂತ ಅದಕ್ಕೆ ಯಾರಿಲ್ಲ, ಸ್ವರ್ಗಾದಿ ಲೋಕದಲ್ಲಿಯೂ ಗುರುವಿನಕ್ಕಿಂತ ಯಾರೂ ಅದಕ್ಕಿಲ್ಲ. ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ ಕ್ವಚಿತ್ ಲೋಕೇಶು ವಿದ್ಯತೆ. ಹಾಗಾದ್ರೆ ಗುರು ಅಂದರೆ ಯಾರ್ರೀ ಅಂತ ನೀವು ವಿಚಾರ ಮಾಡಿದ್ರೆ ಅದು ಮತ್ತಾರು ಅಲ್ಲ, ಭರ್ಗೋ ಸಾಕ್ಷಾತ್ ನರಾಕೃತಿ. ಆ ಪರಶಿವನೇ ನರಶರೀರವನ್ನು ಧರಿಸಿಕೊಂಡು ಗುರು ರೂಪದಿಂದ ಬಂದಾನ. ಇದನ್ನೇ ಮಾಲಿಂಗರಂಗರು ಬಹಳ ಸುಂದರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಧರೆಯ ಜೀವರಿಗೆ ಬಂದ ಅಜ್ಞಾನವ ಹರಿಸಲು ನೀಗಲೆಂದು ಪರಬ್ರಹ್ಮ ಶಿರಕರ ಚರಣದಿಂದ ಗುರುರೂಪನಾಗಿ ಅವತಾರಗೈದಿಹನಾಗಿ ಅಂತ ತಿಳ್ಕೊಂಡು ಒಂದು ಪ್ರಮಾಣ ಕೊಡ್ತಾರೆ.
ಧರೆಯ ಜೀವರಿಗೆ ಬಂದ, ಧರೆ ಅಂದರೆ ಭೂಮಿ, ಭೂಮಿಯಲ್ಲಿರ್ತಕ್ಕಂಥ ಸರ್ವ ಜೀವಿಗಳಿಗೆ ಒಂದು ಬಂಧನ ಐತಿ. ನಮಗೂ ಬಂಧನ ಐತಿ, ನಿಮಗೂ ಬಂಧನ ಐತಿ. ಏನಂದರೆ ಜನನ ಮರಣ ರೂಪ ಬಂಧನ ಐತಿ, ಸಂಸಾರ ರೂಪ ಬಂಧನ ಐತಿ. ಈ ಬಂಧನವನ್ನು ಕಳೀಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬಂಧುಗಳಿಗೆ ಸಾಧ್ಯ ಇಲ್ಲ, ಬಾಂಧವರಿಗೆ ಸಾಧ್ಯ ಇಲ್ಲ, ಅಂತಮ್ಮರಿಗೆ ಸಾಧ್ಯ ಇಲ್ಲ, ತಾಯಿ ತಂದೆಗಳಿಗೂ ಕೂಡ ಸಾಧ್ಯ ಇಲ್ಲ. ಯಾಕಂದರೆ ಬಂಧುಗಳು ಎಂಬುವರು ಬಂದು ಉಂಡು ಹೋಗುವರು, ಬಂಧನವ ಕಳೆಯಲರಿಯರು, ಗುರುವಿಗಿಂತ ಬಂಧು ಉಂಟೆ ಸರ್ವಜ್ಞ. ಬರ್ತಾರೆ ಎಲ್ಲರೂ, ಊಟ ಮಾಡ್ತಾರೋ, ಶಿಮಿ ಸಪ್ಪಗತ್ತಾರೋ, ಏನು ತುಪ್ಪನ ನೀಡಲಿಲ್ಲತ್ತಾರೋ, ಹಾಲು ನೀಡಲಿಲ್ಲತ್ತಾರೋ, ಅಟ್ಟು ಹೋಳಿಗೆ ಬ್ಯಾಲ ಕಡಿಮೆ ಆಗಿತ್ತಾರೋ, ಭಾಳ ಹೆಚ್ಚಾಗಿತ್ತು, ಏನೋ ಅಂದು ಹೋಗ್ತಾರ ಇಷ್ಟ. ಜನನ ಮರಣ ರೂಪ ಬಂಧನ ಕಳೀಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕಾಗಿ ಹೇಳ್ತಾನೆ ಸರ್ವಜ್ಞ, ಗುರುವಿಗಿಂತ ಬಂಧು ಉಂಟೇ ಸರ್ವಜ್ಞ. ಸದ್ಗುರುನಾಥನ ಹೊರತಾಗಿ ಬಂಧುಗಳು ಯಾರೂ ಇಲ್ಲ. ನಮ್ಮನ್ನು ಕಷ್ಟ ಕಾಲದಲ್ಲಿ ನಮ್ಮ ಇರತಕ್ಕಂಥ ಜನನ ಮರಣ ದೋಷವನ್ನು ಕಳೆದ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಕ್ಕಂಥದ್ದು ಸದ್ಗುರುವಿನ ಕರ್ತವ್ಯ ಹೊರತಾಗಿ ಮತ್ತಾರಿಗೂ ಸಾಧ್ಯ ಇಲ್ಲ. ಅದಕ್ಕಾಗಿ ಬಸವಣ್ಣವರು ಮಡಿಕೆಯ ಮಾಡುವರು ಮಣ್ಣು ಮೊದಲು, ತೊಡಿಗೆಯ ಮಾಡುವರು ಹೊಣ್ಣು ಮೊದಲು, ಶಿವಪಥವ ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವನ ಕೂಡಲು ಶರಣರ ಸಂಘವೇ ಮೊದಲು. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ. ಆಭರಣಗಳು ಮಾಡ್ತೀವಿ ಅಂದ್ರೆ ಬಂಗಾರ ಬೇಕು, ಗಡಿಗೆ ಮಡಿಕೆ ಮಾಡ್ತೀವಿ ಅಂದ್ರೆ ಮಣ್ಣು ಬೇಕು. ಹೇಗೋ ಹಾಗೆ ಶಿವನನ್ನು ಅರಿಯತಕ್ಕಂತಹ ಒಂದು ಹಂಬಲ ನಮ್ಮಲ್ಲಿ ಇತ್ತು ಅಂಥೇಳಿ ಅಂದ್ರೆ ಶಿವ ಸಿಗುವುದಿಲ್ಲ. ಯಾಕಂದ್ರೆ ಶಿವನ ಮಾರ್ಗ ನಾವು ಹಿಡಿಬೇಕಾದ್ರೆ ಮೊದಲು ಯಾವ ಮಾರ್ಗ ಬೇಕಂದ್ರೆ ಗುರುಪಥವೇ ಮೊದಲು, ಗುರುನಾಥನ ದಾರಿಯೇ ಮೊದಲು. ಅದಕ್ಕಾಗಿ ಸದ್ಗುರುನಾಥನಿಗೆ ಇಷ್ಟೊಂದು ಯಾಕೆ ಗೌರವ ಅಂತ ಕೇಳಿದರೆ, ನಮ್ಮ ಸರ್ವಸ್ವವನ್ನು, ನಮ್ಮಲ್ಲಿರ್ತಕ್ಕಂಥ ಮೋಹವನ್ನು, ಅಜ್ಞಾನ ಅಂಧಕಾರವನ್ನು ಕಳೆದ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಸದ್ಗುರುನಾಥನಲ್ಲಿ ಐತಿ ಅನ್ನೋ ಸಲುವಾಗಿನ ನಾವು ಸದ್ಗುರುವಿನ ಸ್ಮರಣೆ ಮಾಡಬೇಕಾಗೈತಿ, ಸದ್ಗುರುವಿನ ಪೂಜೆ ಮಾಡಬೇಕಾಗೈತಿ, ಸದ್ಗುರುವಿಗೆ ಭಕ್ತಿಯನ್ನು ಅರ್ಪಣೆ ಮಾಡಬೇಕಾಗೈತಿ. ಅಂತೆಯೇ ಇವತ್ತಿನ ಈ ಪೌರ್ಣಿಮೆಗೆ ಏನು ಹೆಸರು ಕೊಟ್ಟರು ಅಂದ್ರೆ ಗುರು ಪೌರ್ಣಿಮೆ. ಸಾಧಾರಣ ವರ್ಷಗಟ್ಟಲೆ ಗುರು ಪೂಜೆ ಮಾಡಿರಿ, ಇಂದಿನ ಈ ಮಹತ್ವದ ಪೌರ್ಣಿಮೆ ದಿವಸ ನೀವು ಮಾಡಿದರೆ 100ಕ್ಕೆ 100 ಪಟ್ಟು ಹೆಚ್ಚು ಫಲ ಸಿಗ್ತೈತಿ. ಅಂಥದ್ದೊಂದು ಮಹತ್ವ ಐತಿ. ಯಾಕಂದರೆ ಇದೊಂದು ಪರ್ವಕಾಲ. ಈ ರೀತಿಯಾಗಿರ್ತಕ್ಕಂಥ ಸದ್ಗುರುನಾಥನ ಪಾದ ಪೂಜೆಯನ್ನು ಮಾಡಿದೆವು ಅಂಥೇಳಿ ಅಂದ್ರೆ ನಮ್ಮ ಸದ್ಗತಿ ದೊರೆತೈತಿ ಅನ್ನುವಾಗ ಗುರುಪಾದ ಪೂಜೆಯನ್ನು ಮೊದಲು ಮಾಡಬೇಕು. ನಿಜಗೊಂಡ್ರು ಕೂಡ ತಮ್ಮ ಸಮಸ್ತ ಪದ್ಯಗಳಲ್ಲಿ ಮುಖ್ಯವಾಗಿ ತಗೊಂಡಿರ್ತಕ್ಕಂಥದ್ದು ಗುರುವಿನ ಬದಲನ. ಏನು ಅಂತ ಕೇಳಿದರೆ, ಮೊದಲನೇ ಕೈವಲ್ಯ ಪದ್ಧತಿ ಮೊದಲನೇ ಪದದೊಳಗೆ ಶಿವಕಾರುಣ್ಯ ಪದದೊಳಗೆ ತಗೊಂಡ್ರು, ಶ್ರೀ ಗುರು ವಚನೋಪದೇಶವ ನಾಲಿಸಿ ದಾಗಳಹುದು ನರರಿಗೆ ಮುಕುತಿ ಅಂತ ತಿಳ್ಕೊಂಡು. ಎರಡನೇ ಪದ್ಯದೊಳಗೆ ಎಷ್ಟು ಚಂದ ತಗೋತಾರ. ಯಾವ ನಿಜಗೊಂಡು ಜೀವ ಸಂಬೋಧನ ಸ್ಥಳದೊಳಗೂ ಗುರುನಾಥನ ತಗೊಂಡ್ರು. ನೆನೆವುದನುದಿನ ದುದಯ ಕಾಲದ ಎಚ್ಚರಿಕೆಯಳು ವಿನೂತ ಗುರುಮೂರ್ತಿಯನ್ನು ಉಮೇಶನ ಅಂಗ್ರೆಯನು. ನೋಡಿ ಎಷ್ಟು ಚಂದ ಹೇಳ್ತಾರೆ. ಬಳಿಕ ತನ್ನನು ನೆನೆ ಮುಕ್ತಿ ಅಂತ ತಿಳ್ಕೊಂಡು ಹೇಳಿದರು. ಮೂರನೇದಾಗಿರ್ತಕ್ಕಂತಹ ಇದರೊಳಗೆ ಸದ್ಗುರುನಾಥನ ಬಗ್ಗೆನೇ ಹೇಳಿದರು. 4ನೇ ಯೋಗ ಪ್ರತಿಪಾದನೊಳಗೆ ಅದನ್ನೇ ಹೇಳಿದರು. 5ನೇದ್ರೊಳಗೂ ಅದನ್ನೇ ಹೇಳಿದರು. ಯಾಕೆ ಅಂತ ಕೇಳಿದರೆ, ಆ ಪರಮಾತ್ಮನೇ ಸದ್ಗುರುನಾಥನ ರೂಪದಿಂದ ಇಲ್ಲಿ ಅವತಾರ ತಾಳಿ ಬಂದಾನು ಅಂತ ಹೇಳ್ಕೊಂಡು ಹೇಳಿ ಗುರುವಿನ ಲಕ್ಷಣಗಳನ್ನು ಕೂಡ ಹೇಳ್ಕೊಂಡು ಬಂದರು. ಗುರುವಿನಲ್ಲಿ ಲಕ್ಷಣ ಏನು? ಆಕಳ ಅಂದರೆ ಏನಪ್ಪ ಲಕ್ಷಣ ಹೇಳಿ ನೋಡ್ನು. ಯಾರೋ ಇಬ್ಬರು ಮಾತಾಡ್ಕೋತ ಕೂತಿದ್ರು. ಆಕಳ ಅಂತ ಶಬ್ದ ಬತ್ತ. ಆಕಳ ಅಂದ್ರೆ ಹೆಂಗಿರ್ತೈತೋ ಲಕ್ಷಣ ಬೇಕಲ್ರಿ. ಒಬ್ಬಂದ ಆಕಳ ಅಂದ್ರೆ ಬಿಚ್ಚು ಗೊರ ಇರ್ತೈತಿ, ಚಿಣ್ಗೆ ಹಾವಿನಗತ್ತೆ ಬಾಲ್ ಇರ್ತೈತಿ, ಗಂಗೆ ದೊಗಲು ಇರ್ತೈತಿ, 2 ಕೋಡ್ ಇರ್ತಾವೆ. ಇದು ಆಕಳ. ಇದನ್ನ ಎಲ್ಲರೂ ಒಪ್ಕೋತಾರೆ. ಮತ್ತೊಬ್ಬಂದ ಹಂಗಲ್ಲೋ ಆಕಳ ಅಂದ್ರೆ ಗಟ್ಟಿ ಕೊರ ಇರ್ತಾವೆ, ಬಾಲ್ ಜಮಿ ಇರ್ತೈತಿ, ಹೆಡ್ಕಿ ಮೇಲೆ ಜಮಿ ಇರ್ತಾವೆ, ಕೋಡ್ ಇರಂಗಿಲ್ಲ ಅಂದ್ರೆ ಮಳೆ ಅದನ್ನು ಕಾಯ್ತೇವೆ ಕುದುರು ಅಂತಾರೆ. ಅದಕ್ಕೆ ಪ್ರತಿಯೊಂದಕ್ಕೂ ಲಕ್ಷಣಗಳು. ಸದ್ಗುರುನಾಥ ಇಷ್ಟೊಂದು ಪೂಜ್ಯನ ಆಗಬೇಕಾಯ್ತು. 3 ಲೋಕದಲ್ಲಿ ಎಲ್ಲರೂ ಆತನನ್ನು ಪೂಜಾ ಮಾಡ್ತಾರೋ ಅಂತೇಳಿ ಕೇಳಿದರೆ ಆತನಲ್ಲೇ 8 ಲಕ್ಷಣಗಳನ್ನು ಹೇಳ್ತಾರೋ ಯಾರೋ ನಿಜಗೊಂಡ್ರು. ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಶೆ, ಸೌಂದರ್ಯತೆ, ಸುಮುಖತ್ವ, ಸುಗುಣ, ಸುಜ್ಞಾನಗಳಿರಲವನೇ ಸೇವೆ ಗುರುವಕ್ಕು ಅಂಥೇಳಿ ತಿಳ್ಕೊಂಡು
ಗುರುನಾಥನ ಬಗ್ಗೆ ನಾವು ಬಹಳ ಭಕ್ತಿಯನ್ನು ಮಾಡಬೇಕು. ಗುರು ಅಂದರೆ ಸಾಮಾನ್ಯವಾದ ಪರಮಾತ್ಮನ ಪಂಚಮುಖಗಳಿಂದ ಆವಿರ್ಭವಿಸಿರ್ತಕ್ಕಂತಹ ಪಂಚಾಚಾರ್ಯರೇ ಸದ್ಗುರುಗಳು. ಬ್ರಹ್ಮದೇವಗೆ ಪರಮಾತ್ಮ ಆಜ್ಞೆ ಮಾಡಿದ, ಸೃಷ್ಟಿಯನ್ನು ಮಾಡಪ್ಪ ಅಂತ. ಎಲ್ಲ ಸೃಷ್ಟಿ ಮಾಡಿದ, ಸಂತೋಷ ಆಗಲಿಲ್ಲ. ಪರಶಿವನ ಬಳಿಗೆ ಹೋದ, ಯಾಕಪ್ಪ ನೀನು ಸೃಷ್ಟಿ ಏನಾಯ್ತು ಅಂದ ಪರಮಾತ್ಮ. ಅವಾಗ ಏನಿಲ್ಲರಿ, ಎಲ್ಲ ಮಾಡೀನಿ, ಸಮಸ್ತ ಸೃಷ್ಟಿ ಮಾಡೀನಿ, ಯಾಕೋ ಸಮಾಧಾನ ಇಲ್ಲ ಮನುಷ್ಯಗೆ. ಆವಾಗ ಶಿವ ಅಂತಾನು, ನಮ್ಮ ಆಕಾರದ ಒಂದಿಷ್ಟು ಮಾಡಿದೇನ, ಏನದು ಮನುಷ್ಯರನ್ನು ಸೃಷ್ಟಿ ಮಾಡಿದೇನ, ಇಲ್ರಿ ನನಗೆ ಗೊತ್ತಿಲ್ಲ ಅದು ಹೇಳ್ರಿ ಅಂದ. ಆವಾಗ ಪರಮಾತ್ಮಂದ ತನ್ನ 5 ಮುಖಗಳಿಂದ ಒಬ್ಬೊಬ್ಬ ಆಚಾರ್ಯರನ್ನು ಸೃಷ್ಟಿ ಮಾಡಿದ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಅಂತಕ್ಕಂಥ 5 ಮುಖಗಳಿಂದ 5 ಮಂದಿನ ಸೃಷ್ಟಿ ಮಾಡಿದ. ಮೇಲ್ಮುಖವಾಗಿರ್ತಕ್ಕಂಥ ಜ್ಞಾನ ಮುಖದಿಂದ ಮತ್ತೊಬ್ಬ ಉದಯಾದ ಆತನೇ ಜಂಗಮ. ಗುರು, ಲಿಂಗ, ಜಂಗಮ ಅಷ್ಟಾವರಣಗಳಲ್ಲಿ ಮುಖ್ಯವಾಗಿ ಬರ್ತಕ್ಕಂಥವು. ಆವಾಗ ಯಾವ ಶಿವನ ಮುಖದಿಂದ ಹುಟ್ಟಿರ್ತಕ್ಕಂಥವರೇ ಪಂಚ ಆಚಾರ್ಯರು, ಗುರುಗಳು. ಶಿವನ ಊರ್ಧ್ವ ಮುಖದಿಂದ ಜ್ಞಾನ ಮುಖದಿಂದ ಹುಟ್ಟಿರ್ತಕ್ಕಂಥವನೇ ಜಂಗಮ. ಅದಕ್ಕೆ ಹೇಳ್ತಾರೆ, ಪಂಚಾನನ ತನುದ್ಭೂತಾನ್ ಪಂಚಾಕ್ಷರ ಅನುಪಮಾನ್ ಪಂಚಸೂತ್ರ ಕೃತೋ ಒಂದೇ ಪಂಚಾಚಾರ್ಯಾನ್ ಜಗದ್ಗುರುನ್. ಪಂಚಾನನ ತನುದ್ಭೂತಾನ್, ಪಂಚ ಆನನ ಅಂದ್ರೆ ಮುಖ, 5 ಮುಖಗಳಿಂದ ಉದ್ಭವ ಆಗಿರ್ತಕ್ಕಂಥವರೇ ಗುರುಗಳು, 5 ಮಂದಿ ಪೀಠಾಧೀಶ್ವರು. ಆಮೇಲೆ ಪರಮಾತ್ಮನ ಊರ್ಧ್ವವಾದ ಜ್ಞಾನ ಮುಖದಿಂದ ಉದ್ಭವ ಆಗಿರ್ತಕ್ಕಂಥವು ಯಾವುವು ಅಂದರೆ ಸರ್ವಲೋಕೋಪಕಾರ ಯೋ ದೇವ ಪರಮೇಶ್ವರ ಚರತತಿಥಿ ರೂಪೇಣ ನಮಸ್ತೆ ಜಂಗಮಾತ್ಮನೆ. ಜ್ಞಾನ ಮುಖದಿಂದ ಜಂಗಮ ಹುಟ್ಟಿದ. ಅಷ್ಟಾವರಣಗಳಲ್ಲಿ ಪ್ರಾಮುಖ್ಯವಾಗಿರ್ತಕ್ಕಂಥ ಸ್ಥಾನ ಗುರು, ಲಿಂಗ, ಜಂಗಮ. ಅನಂತರ ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮಂತ್ರಗಳು ಬರ್ತಾವೆ. ಇವು ಆವರಣ ಅಂದ್ರೆ ರಕ್ಷಣೆ ಮಾಡ್ತಕ್ಕಂಥವು. ಈ ರೀತಿಯಾಗಿರ್ತಕ್ಕಂತಹ ಸದ್ಗುರುನಾಥ ಆವಿರ್ಭವಿಷ್ಯನು ಅಂತ ಕೇಳಿದರೆ, ನಾವು ಹುಟ್ಟುಕ್ಕಿಂತ ಮೊದಲು, ಜೀವಿಗಳು ಹುಟ್ಟುಕ್ಕಿಂತ ಮೊದಲು, ಸೃಷ್ಟಿ ಹುಟ್ಟುಕ್ಕಿಂತಲೂ ಮೊದಲು ಸದ್ಗುರು ಹುಟ್ಟ್ಯಾನ ಅಂದ್ರೆ ಅವತಾರ ತಾಳ್ಯಾನ. ಅದಕ್ಕೆ ಸಾಕ್ಷಿ ಏನು ಅಂತ ಕೇಳಿದರೆ ಚನ್ನಬಸವನವ್ರು ಹೇಳ್ತಾರೆ, ಆದಿಯಲ್ಲೊಬ್ಬ ಮೂರ್ತಿಯಾದ, ಆ ಮೂರ್ತಿಯಿಂದ ಸದಾಶಿವನಾದ, ಆತನೇ ಸದ್ಗುರು. ಆದಿಯಲ್ಲೊಬ್ಬ ಮೂರ್ತಿ ಆದ ಅಂದರೆ ನಿರಾಕಾರ ನಿರ್ಗುಣನಾಗಿರ್ತಕ್ಕಂಥ ಪರಶಿವನಿಂದ ಹಿರಣ್ಯ ಗರ್ಭ ಅನ್ನತಕ್ಕಂಥ ರೂಪ ಅಷ್ಟೇ, ರೇಖಾ. ಆತನಿಂದ ಸದಾಶಿವನಾದ, ಆತನೇ ಸದ್ಗುರು. ಸದಾಶಿವನಿಗೆ ಜ್ಞಾನಶಕ್ತಿ ಆದಳು, ಜ್ಞಾನಶಕ್ತಿಗೆ ಶಿವನಾದ, ಶಿವನಿಗೆ ಇಚ್ಛಾಶಕ್ತಿ ಆದಳು, ಶಿವನಿಗೆ ಇಚ್ಛಾಶಕ್ತಿಗೆ ಇಬ್ಬರಿಗೆಯೂ ರುದ್ರನಾದ, ರುದ್ರನಿಗೆ ವಿಷ್ಣು ಕ್ರಿಯಾಶಕ್ತಿ ಆದಳು, ರುದ್ರನಿಗೆ ಕ್ರಿಯಾಶಕ್ತಿ ಇಬ್ಬರಿಗೆಯೂ ವಿಷ್ಣುವಾದ, ವಿಷ್ಣುವಿಗೆ ಮಹಾಲಕ್ಷ್ಮಿ ಆದಳು, ವಿಷ್ಣುವಿಗೆ ಮಹಾಲಕ್ಷ್ಮಿಗೆ ಇಬ್ಬರಿಗೂ ಬ್ರಹ್ಮನಾದ, ಬ್ರಹ್ಮನಿಗೆ ಸರಸ್ವತಿ ಆದಳು, ಬ್ರಹ್ಮನಿಗೆ ಸರಸ್ವತಿಗೆ ಇಬ್ಬರಿಗೂ ನರ, ಸುರ, ಅಸುರ, ಗಂಧರ್ವ, ಕಿನ್ನೂರ 84 ಲಕ್ಷ ಜೀವರಾಶಿಗಳು ಆದವು ನೋಡ ಚೆನ್ನ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ನಾವೆಲ್ಲ ಹುಟ್ಟುಕ್ಕಿಂತಲೂ ಮೊದಲು ನಮ್ಮನ್ನು ಉದ್ಧಾರ ಮಾಡ್ತಕ್ಕಂಥ ಸದ್ಗುರುನ ಅವತಾರ ತಾಳ್ಯಾನ, ಸದಾಶಿವನಾದ. ಆ ಸದ್ಗುರಿ ಆತನೇ ಭರ್ಗ ಅಂದರೆ ಶಿವ, ಆ ಶಿವನೇ ಸದಾಶಿವ. ಆತನ ಸ್ವರೂಪವೇ ಇಲ್ಲಿ ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥ ಸದ್ಗುರುಗಳ ರೂಪ. ಅಪ್ಪವರು ಕೂಡ ಗಂಗಾಧರಪ್ಪಗಳು ನಮಗತೆ ಮನುಷ್ಯರಂತೆ ಯಾರು ತಿಳ್ಕೊಬೇಡ್ರಿ, ಇಲ್ಲಿ ಇವರು ಸದ್ಗುರುಗಳು ಅಲ್ಲಿಂದಲೇ ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಪರಶಿವ ಮೂರ್ತಿ ಅಂತ ನಾವು ತಿಳ್ಕೋಬೇಕು. ಅಂತಹ ಭಕ್ತಿ ಶ್ರದ್ಧೆಗಳನ್ನು ನಾವು ಇಟ್ಕೊಂಡು ನಡೆದಿದ್ರೆ ನಮ್ಮ ಕೈ ಒಳಗನ ಮೋಕ್ಷ ಐತಿ, ಅಂಗೈ ಒಳಗನ ಮೋಕ್ಷ ಐತಿ. ಅದಕ್ಕಾಗಿ ಗುರುವಿನ ಉಪಕಾರ ಸ್ಮರಣೆ ಸಾಧ್ಯನೇ ಇಲ್ಲ. ಯಾವ ಜನ್ಮ ತಾಳಿದ್ರು ಗುರುವಿನ ಸ್ಮರಣೆ ಮಾಡಿ ಆತನ ಋಣ ತೀರಿಸೋದು ಯಾರಿಗೂ ಸಾಧ್ಯ ಇಲ್ಲ.